ಬಿಗ್ ಬಾಸ್ ಸೀಸನ್ 13 ಗೆ ಇವಾಗ ಮತ್ತೆ ಓಲ್ಡ್ ಕಂಟೆಸ್ಟೆಂಟ್ಸ್ ಎಂಟ್ರಿನ ಕೊಡ್ತಿದ್ದಾರೆ. ಯಾವ ರೀಸನ್ಗೆ ಆ ಒಂದು ಎಂಟ್ರಿನ ಕೊಡ್ತಿರೋದು ಮತ್ತೆ ಏನೇನೆಲ್ಲ ಟ್ವಿಸ್ಟ್ ಇದೆ ಈ ಒಂದು ಸೀಸನ್ ಅಲ್ಲಿ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ನ ಮಾಡಿ. ಅದೇ ತರ ನಮ್ದು ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಆ ಒಂದು ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಆದಷ್ಟು ಬೇಗ ಜಾಯ್ನ್ ಆಗಿ, ಅಲ್ಲೂ ಕೂಡ ಇದಕ್ಕಿಂತ ಮುಂಚೆನೆ ನಿಮ್ಗೆ ಅಲ್ಲಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಮೇನ್ ಆಗಿ ಈ ಒಂದು ಸೀಸನ್ ಎಲ್ಲಾರ್ಗೂ ಗೊತ್ತಿರೋ ತರ ಪ್ರತಿ ಸೀಸನ್ ತರ ಈ ಒಂದು ಸೀಸನ್ ಇರೋದಿಲ್ಲ. ಅದೇ ತರ ಬೇಗನೂ ಕೂಡ ಸ್ಟಾರ್ಟ್ ಆಗ್ತಿದೆ. ಕಾಮನ್ ಪೀಪಲ್ಗೂ ಕೂಡ ಎಂಟ್ರಿ ಆಗೋ ಚಾನ್ಸಸ್ ನ ಇವಾಗ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಆಡಿಷನ್ ಇವಾಗ ಸ್ಟಾರ್ಟ್ ಆಗಿದೆ. ಈ ಒಂದು ಆಡಿಷನ್ ಆದ್ಮೇಲೆನೆ ಈ ಒಂದು ವಿಷಯ ಇರೋದು. ಏನಂತ ಅಂದ್ರೆ ಓಲ್ಡ್ ಕಂಟೆಸ್ಟೆಂಟ್ಸ್ ಬರ್ತಿದ್ದಾರೆ ಯಾವ ಒಂದು ರೀಸನ್ಗೆ ಅಂತ. ಫಸ್ಟ್ ಆಫ್ ಆಲ್ ಈ ಒಂದು ಆಡಿಷನ್ ಲಾಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗಿದೆ. ಜೂನ್ ಲಾಸ್ಟ್ ವೀಕ್ ವರ್ಗೂ ಕೂಡ ಇರುತ್ತೆ. ಅಂದ್ರೆ 28 ಇಲ್ಲ ಅಂದ್ರೆ 27 ವರ್ಗೂ ಈ ಒಂದು ಆಡಿಷನ್ ಓಪನ್ ಇರುತ್ತೆ. ಅದಾದ್ಮೇಲೆ ಒಂದು ಈವೆಂಟ್ ನಡೆಯುತ್ತೆ, ಏನಂತ ಅಂದ್ರೆ ಅಗ್ನಿ ಪರೀಕ್ಷೆ ಅಂತ. ಆಕ್ಚುಲ್ ಆಗಿ ಇದು ರಿಲೇಟೆಡ್ ಆಗಿ ಮೇನ್ ಆಗಿ ಪ್ರೀವಿಯಸ್ ಸೀಸನ್ ಅಲ್ಲಿ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಈ ಒಂದು ಅಗ್ನಿ ಪರೀಕ್ಷಾ ಅಂತ ಒಂದು ಇವೆಂಟ್ ಬಂದಿತ್ತು, ಅದ್ರ ತೆಲುಗು ಸೀಸನ್ ಅಲ್ಲಿ. ಅದೇ ತರ ಇವಾಗ ಈ ಒಂದು ಬಿಗ್ ಬಾಸ್ ಹಿಸ್ಟ್ರಿನಲ್ಲೇ ಎಲ್ಲ ಸೌತ್ ಇಂಡಿಯನ್ ಏನ್ ಬಿಗ್ ಬಾಸ್ ಚಾನೆಲ್ಸ್ ಇದಾವೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಒಂದೇ ಕಾನ್ಸೆಪ್ಟ್ ನ ತಂದಿದ್ದಾರೆ. ತೆಲುಗು ಅವ್ರನ್ನ ಬಿಟ್ಟು ಏನಂತ ಅಂದ್ರೆ ಅಗ್ನಿ ಪರೀಕ್ಷಾ ಮತ್ತೆ ಕಾಮನ್ ಪೀಪಲ್ ಗೆ ಬಿಗ್ ಬಾಸ್ ಮನೆ ಎಂಟ್ರಿ ಕೊಡೋದಕ್ಕೆ ಚಾನ್ಸಸ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಆಡಿಷನ್ ಆದ್ಮೇಲೆ ಒಂದು ಶಾರ್ಟ್ ಲಿಸ್ಟ್ ಬರುತ್ತೆ. ಆ ಒಂದು ಆಡಿಷನ್ ಅಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗ್ತಾರೋ ಅವರು ಅಗ್ನಿ ಪರೀಕ್ಷೆಗೆ ಎಂಟ್ರಿನ ಕೊಡ್ತಾರೆ. ಆ ಒಂದು ಇವೆಂಟ್ ಕೂಡ ಈ ಒಂದು ಏನೊಂದು ಬೇರೆ ಲ್ಯಾಂಗ್ವೇಜ್ ಗೆ ಕಂಪೇರ್ ಮಾಡಿರೋ ತರ, ಲಾಸ್ಟ್ ಟೈಮ್ ತೆಲುಗು ಸೀಸನ್ ನೋಡಿರೋ ತರ ಈ ಒಂದು ಸೀಸನ್ ಅಲ್ಲಿ ಕೂಡ ಕನ್ನಡದಲ್ಲಿ ಆ ಒಂದು ಟೆಲಿಕಾಸ್ಟ್ ಆಗುತ್ತೆ ಅಗ್ನಿ ಪರೀಕ್ಷೆ ಅಂತ. ಯಾರೆಲ್ಲ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿರ್ತಾರೋ ಅವ್ರಿಗೆ ಮತ್ತೆ ಟಾಸ್ಕ್ ಗಳು ಇರುತ್ತೆ. ಆ ಒಂದು ಟಾಸ್ಕ್ ಗಳನ್ನ ಎಲ್ಲಾರು ಗೆದ್ದಾದ್ಮೇಲೆ ಕಂಪೇರ್ ಮಾಡಿ ಜಡ್ಜ್ ಮಾಡೋದಕ್ಕೆ ಓಲ್ಡ್ ಕಂಟೆಸ್ಟೆಂಟ್ಸ್ ಬರ್ತಾ ಇರೋದು. ಮೇನ್ ಆಗಿ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಒಂದು ವಿಷಯದ ಪ್ರಕಾರ ಯಾರೆಲ್ಲ ಲಾಸ್ಟ್ ಸೀಸನ್ ಇರ್ತಾರೆ, ಯಾರ್ಯಾರೆಲ್ಲ ಲಾಸ್ಟ್ ಸೀಸನ್ ಅಲ್ಲಿ ಕಂಟೆಸ್ಟೆಂಟ್ಸ್ ಆಗಿ ಬಂದಿರ್ತಾರೆ ಅವರು ಜಡ್ಜ್ ಆಗಿ ಬರೋ ಚಾನ್ಸಸ್ ಜಾಸ್ತಿ ಇದೆ. ಅದರಲ್ಲಿ ಮೇನ್ ವಿಷಯ ಬರ್ತಾ ಇರೋದು ಶ್ರುತಿ ಅವ್ರದ್ದು ಮತ್ತೆ ಗಿಲ್ಲಿ ಅವ್ರದ್ದು. ಪ್ರಾಬಬಲಿ ಗಿಲ್ಲಿ ಅವ್ರಿಗೆ ಚಾನ್ಸಸ್ ಬರೋದಿಲ್ಲ ಆ ಒಂದು ಜಡ್ಜ್ ಮಾಡೋದಕ್ಕೆ. ಅವ್ರ ಅಪ್ರೂವಲ್ ಕೊಟ್ರೆ ಮಾತ್ರ ಬರೋದು. ಅವ್ರೇನೋ ಒಂದ್ ಸ್ವಲ್ಪ ಮೂವಿ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಬಿಸಿ ಆಗಿದ್ರೆ ಮತ್ತೆ ಒಂದಿಷ್ಟು ಅನೌನ್ಸ್ಮೆಂಟ್ ಕೂಡ ಇದೆ ಅಂತ ಅವ್ರು ಹೇಳ್ಕೊತಿದ್ರು. ಬಟ್ ಇಲ್ಲಿ ಶ್ರುತಿ ಅವರು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದ್ರೆ ಈ ಒಂದು ಜಡ್ಜ್ಮೆಂಟ್ ನ ಕೊಡೋದಕ್ಕೆ. ಆಲ್ಮೋಸ್ಟ್ ಪ್ರತಿ ಸೀಸನ್ ಅಲ್ಲೂ ಕಂಪೇರ್ ಮಾಡಿದ್ರೆ ಫಸ್ಟ್ ಫೀಮೇಲ್ ಕಂಟೆಸ್ಟೆಂಟ್ಸ್ ಈ ಒಂದು ಕನ್ನಡ ಬಿಗ್ ಬಾಸ್ ಹಿಸ್ಟ್ರಿನಲ್ಲಿ ವಿನ್ ಆಗಿರೋದು ಯಾರಂತ ಅಂದ್ರೆ ಶ್ರುತಿ ಅವ್ರ ಒಬ್ರೇನೆ. ಮತ್ತೆ ಕಲರ್ಸ್ ಅಲ್ಲಿ ಮೇನ್ ಆಗಿ ಜಡ್ಜ್ಮೆಂಟ್ ನ ಕೊಡ್ತಿದ್ರು. ಇವಾಗ ಕಾಟ್ಲೆ ಕಿಚನ್ ಅಲ್ಲಿ ಅವರು ಅನ್ಅವೈಲಬಲ್ ಆಗಿರ್ತಾರೆ. ಮತ್ತೆ ಗಿಚ್ಚಿ ಗಿಲ್ಲಿ ಜೂನಿಯರ್ಸ್ ಅಂತ ಇತ್ತು, ಅಲ್ಲೂ ಕೂಡ ಒಳ್ಳೆ ಇದು ಪರ್ಫಾರ್ಮ್ ಮಾಡಿದ್ರು ಜಡ್ಜ್ ಆಗಿ. ಅದೇ ತರ ಅವರು ಈ ಒಂದು ಅಗ್ನಿ ಪರೀಕ್ಷೆ ಅಂತ ಏನೊಂದು ಇವೆಂಟ್ ಇದೆ, ಅಂದ್ರೆ ಆಡಿಷನ್ ಅಲ್ಲಿ ಶಾರ್ಟ್ ಲಿಸ್ಟ್ ಆಗಿರೋ ಕಂಟೆಸ್ಟೆಂಟ್ಸ್ ಬಂದು ಪರ್ಫಾರ್ಮ್ ಮಾಡಿ ಒಂದಿಷ್ಟು ಟಾಸ್ಕ್ ನ ಜಡ್ಜ್ಮೆಂಟ್ ಯಾರು ಕೊಡ್ತಾರೆ, ಡಿಸೈಡ್ ಯಾರು ಮಾಡ್ತಾರೆ ಅನ್ನೋದು ಅದು ಶ್ರುತಿ ಅವ್ರ ಕೈಯಲ್ಲಿ ಬರ್ಬೋದೇನೋ. ಜಡ್ಜ್ಮೆಂಟ್ ಗೆ ಒಂದಿಷ್ಟು ಕಂಟೆಸ್ಟೆಂಟ್ಸ್ ಓಲ್ಡ್ ಸೀಸನ್ ಇಂದ ಬರ್ಬೇಕು ಅಂತದ್ರಲ್ಲಿ ಫಸ್ಟ್ ಹೆಸರು ಬರೋದೇ ಶ್ರುತಿ ಅವ್ರದ್ದು. ಬೇರೆಯವ್ರ ಹೆಸರೆಲ್ಲ ಕಂಪೇರ್ ಮಾಡಿದ್ರೆ ಆಗಿರ್ಬೋದು, ಆಲ್ರೆಡಿ ಅವರು ಕಾಟ್ಲೆ ಕಿಚನ್ ಅಲ್ಲಿ ಇದಾರೆ. ಆಲ್ಮೋಸ್ಟ್ ಡೌಟ್ ಇಲ್ಲಿ ಅವರು ಕೂಡ ಒಂದ್ ಸ್ವಲ್ಪ ಡೌಟೇನೆ. ಪ್ರಾಬಬಲಿ ಬರ್ಬೋದೇನೋ, ಪಕ್ಕಾ ಡೌಟ್, ಅಷ್ಟೇನ್ ಕನ್ಫರ್ಮ್ ಇಲ್ಲ. ಬಟ್ ಶ್ರುತಿ ಅವರು ಕನ್ಫರ್ಮ್ ಅಂತ ಅನ್ಕೊಳ್ಬಹುದು ನಾವು. ಬಟ್ ಅದ್ರ ರಿಲೇಟೆಡ್ ಆಗಿ ಮುಂದಿನ ದಿನಗಳಲ್ಲಿ ಏನಾದ್ರು ಅಪ್ಡೇಟ್ ಬಂದ್ರೆ ನಾನು ನಿಮ್ಗೆ ಮುಂಚೆನೆ ತಿಳಿಸ್ಕೊಡ್ತೀನಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಅದೇ ತರ ನೆಕ್ಸ್ಟ್ ಇನ್ನೊಂದು ರಕ್ಷಿತಾ ಅವ್ರ ನೇಮು ಕೂಡ ಬರ್ತಿತ್ತು, ಬಟ್ ಅವರು ಇವಾಗ ಕಾಟ್ಲೆ ಕಿಚನ್ ಅಲ್ಲಿ ಇದ್ದಾರೆ ಅಟ್ ಪ್ರೆಸೆಂಟ್. ಆ ಒಂದು ಕಾಟ್ಲೆ ಕಿಚನ್ ಇಂದ ಕಾಂಟ್ರಾಕ್ಟ್ ಇರೋದ್ರಿಂದ ಇಲ್ಲಿ ಬಂದು ಜಡ್ಜ್ಮೆಂಟ್ ಮಾಡುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಅಂತ ನನ್ಗೆ ಅನ್ಸುತ್ತೆ. ರಕ್ಷಿತಾ ಅವರು ಜಡ್ಜ್ಮೆಂಟ್ ಕೊಡೋದಕ್ಕೆ ಅವ್ರಿಗೆ ಬರಲ್ಲ. ಮೇನ್ ಆಗಿ ಸೀನಿಯರ್ ಅಲ್ಲಿ ನೋಡ್ತಾ ಇದ್ರೆ ಇವರು ಬರ್ಬೋದು, ಶ್ರುತಿ ಅವ್ರು ಬರ್ಬೋದು, ಇನ್ನೊಬ್ರು ಇಲ್ಲಾಂದ್ರೆ ಇನ್ನಿಬ್ರನ್ನ ಆಡ್ ಮಾಡ್ತಾರೆ ಇವರ ಮಧ್ಯದಲ್ಲಿ ಅಂತ ನನ್ಗೆ ಅನ್ಸುತ್ತೆ. ಬಟ್ ನಿಮ್ ಪ್ರಕಾರ ಅಗ್ನಿ ಪರೀಕ್ಷೆ ಅಂತ ಅಂದ್ಮೇಲೆ ಯಾರು ಜಡ್ಜ್ಮೆಂಟ್ ಕೊಟ್ರೆ ಕರೆಕ್ಟ್ ಆಗಿರುತ್ತೆ? ಇಲ್ಲಾಂದ್ರೆ ಸುದೀಪ್ ಅವರೇ ಬಂದು ಜಡ್ಜ್ಮೆಂಟ್ ಕೊಡ್ಬೇಕಾ? ಸುದೀಪ್ ಅವ್ರು ಏನಂತ ಅಂದ್ರೆ ಆಂಕರ್ ಆಗಿ ಅವ್ರೇನ್ ಜಡ್ಜ್ಮೆಂಟ್ ಕೊಡೋದಲ್ಲ, ಇವ್ರು ಬರ್ಬೇಕು ಅವ್ರು ಬರ್ಬೇಕು ಅಂತ. ಯಾರ್ಯಾರೆಲ್ಲ ಕಂಟೆಸ್ಟೆಂಟ್ಸ್ ಬರ್ತಾರೋ ಅವ್ರನ್ನ ಇದು ವೆಲ್ಕಮ್ ಮಾಡೋದಷ್ಟೇನೆ ಸುದೀಪ್ ಅವ್ರದ್ದು ಕೆಲ್ಸ. ಬಟ್ ಇವಾಗ ಈ ಒಂದು ಜಡ್ಜ್ಮೆಂಟ್ ಗೆ ಮಿನಿಮಮ್ ಅಂದ್ರೂ 2 to 3 ಕಂಟೆಸ್ಟೆಂಟ್ಸ್ ಆ ಒಂದು ಜಡ್ಜ್ ಆಗಿ ಬರ್ತಾರೆ ಓಲ್ಡ್ ಸೀಸನ್ ಅಲ್ಲಿ. ಅದೇ ತರ ತೆಲುಗುಲು ಕೂಡ ಅದೇ ರೀತಿ ಆಗಿತ್ತು. ಈ ಒಂದು ಕಾನ್ಸೆಪ್ಟ್ ನ ಇವರು ಕೂಡ ಕ್ಯಾರಿ ಮಾಡ್ತಾ ಹೋಗ್ತಾರೆ ಅಂತ ನನ್ಗೆ ಅನ್ಸುತ್ತೆ. ನಿಮ್ ಪ್ರಕಾರ ಯಾರು ಜಡ್ಜ್ಮೆಂಟ್ ಬಂದ್ರೆ ಕರೆಕ್ಟ್ ಆಗಿರುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಒಂದು ಮೇನ್ ಅಪ್ಡೇಟ್ ಆಗಿರುತ್ತೆ. ಇದೇ ರೀತಿ ನಿಮ್ಗೆ ಬೇರೆ ಅಪ್ಡೇಟ್ಸ್ ಕೂಡ ಇದೇ ಚಾನಲ್ ಅಲ್ಲಿ ಬರುತ್ತೆ. ಯಾರು ಕೂಡ ಮಿಸ್ ಮಾಡದಂತೆ ಜಾಯ್ನ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.